ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HK ಸ್ಕಿಲ್ಸ್. ಎಕ್ಸೆಲ್ನಲ್ಲಿ ನಾನು ಆಲ್ರೆಡಿ ನಿಮಗೆ ಅಪ್ಲೋಡ್ ಮಾಡಿರೋಂಥ ಎಲ್ಲ ಶಾರ್ಟ್ಕಟ್ ಕೀಸ್ನ ವೀಡಿಯೋಸ್ಗಳು ಮತ್ತು ಫಾರ್ಮುಲಾಸ್ಗಳು ನಿಮಗೆ ಯೂಸ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಿರೋಂಥ ಎಕ್ಸೆಲ್ನಲ್ಲಿ ನಾನು ಹೊಸ ಒಂದು ಫಾರ್ಮುಲಾ ನಾನು ಹೇಳ್ಕೊಟ್ಟಿದ್ದೀನಿ. ಆ ಫಾರ್ಮುಲಾ ಏನಂತಂದರೆ, ಇಲ್ಲಿ ನೋಡ್ತಿರೋಂಥ ಎಕ್ಸೆಲ್ನಲ್ಲಿ ಒಂದಷ್ಟು ಡಾಟಾನ ಮಾತ್ರ ನಾನು ಬೇರೆ ಸೆಲ್ಲಿಂದ ಇನ್ನೊಂದು ಹೊಸ ಸೆಲ್ಲಿಗೆ ಬೇಕಾಗಿರೋಷ್ಟು ಡಾಟಾ ಮಾತ್ರ, ಅಂದರೆ ಎಂಟ್ರಿ ಮಾಡಿರೋಂಥ ಟೆಕ್ಸ್ಟು ಎಷ್ಟು ನಂಬರ್ ಆಫ್ ಟೆಕ್ಸ್ಟ್ ಬೇಕೋ ಅಷ್ಟು ನಂಬರ್ಗಳು ಮಾತ್ರ ನಾನು ತೊಗೊಳಕ್ಕೆ ನಾನಿಲ್ಲಿ ಆ ಫಾರ್ಮುಲಾನ ಹಾಕಿ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ನಾನು ಎಂಪ್ಲಾಯ್ ಐ ಡಿ ಅನ್ನೋ ಒಂದು ಐ ಡಿ ಕಾಲಮ್ ಪಕ್ಕದಲ್ಲಿ ಇನ್ನೊಂದು ಕಾಲಮನ್ನು ತೊಗೊಂಡು EMP ಕೋಡ್ ಅಂತ ಟೈಪ್ ಮಾಡಿ, ಆ ಪಕ್ಕದಲ್ಲಿ ನಾನು ಏನು ಮಾಡ್ತೀನಿ, ಪಕ್ಕದಲ್ಲಿ EMP 1001 ಅಂತ ಪಕ್ಕದಲ್ಲಿ ಒಂದು ಸೆಲ್ಲಲ್ಲಿ ಡಾಟಾ ಎಂಟ್ರಿ ಆಗಿದೆ. ಅಂದರೆ ಅಲ್ಲೊಂದು ಎಂಪ್ಲಾಯ್ ಐ ಡಿ ನಂಬರ್ ಎಂಟ್ರಿ ಆಗಿದೆ. ಆ ಎಂಪ್ಲಾಯ್ ಐ ಡಿ ನಂಬರ್ನ ನಾನು ಇವಾಗ ಸ್ಪ್ಲಿಟ್ ಮಾಡ್ಕೋಬೇಕು. ನನಗೆ ಬೇಕಾಗಿರೋಂಥ ಎಷ್ಟು ಟೆಕ್ಸ್ಟ್ ಬೇಕು, ಆ ಒಂದು ಸೆಲ್ಲಲ್ಲಿ ಎಷ್ಟು ಟೆಕ್ಸ್ಟ್ ಬೇಕೋ ಅಷ್ಟು ಟೆಕ್ಸ್ಟ್ ಮಾತ್ರ ನಾನು ಲೆಫ್ಟ್ ಸೈಡಿಗೆ ಈಗ ತೊಗೋತೀನಿ. ಅಲ್ಲಿಗೆ ಬೇಕಾಗಿರೋಂಥ ಫಾರ್ಮುಲಾನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಈಕ್ವಲ್ಸ್ ಲೆಫ್ಟ್ ಅಂತ ಟೈಪ್ ಮಾಡಿ ಟ್ಯಾಬನ್ನು ಕ್ಲಿಕ್ ಮಾಡಿದ್ರೆ ಓಪನ್ ದಿ ಬ್ರ್ಯಾಕೆಟ್ ಆಗುತ್ತೆ. ಆ ಓಪನ್ ದಿ ಬ್ರ್ಯಾಕೆಟಲ್ಲಿ ಪಕ್ಕದಲ್ಲಿ ನಾನು ಸೇಮ್ ಅದೇ ಐ ಡಿ ನಂಬರನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಎಂಪ್ಲಾಯ್ ಐ ಡಿನ ನಾನು ಸೆಲೆಕ್ಟ್ ಮಾಡಿ ಪಕ್ಕದಲ್ಲಿ ನಾನು EMP 1001 ಅಂತ ಏನಿದೆಯೋ ಆ ಒಂದು ಐ ಡಿ ನಂಬರಲ್ಲಿ ನನಗೆ ಬೇಕಾಗಿರೋಷ್ಟು ನಂಬರ್ ಆಫ್ ಟೆಕ್ಸ್ಟನ್ನು ನಾನು ಅಲ್ಲಿ ಟೈಪ್ ಮಾಡಬೇಕು. ಇವಾಗ ಆ ಎಂಪ್ಲಾಯ್ ಐ ಡಿ ನಂಬರ್ ಪಕ್ಕ ಸೆಲೆಕ್ಟ್ ಮಾಡಾದಮೇಲೆ ನಾನು ಕಾಮನ ಕ್ಲಿಕ್ ಮಾಡಿ, ಆ ಕಾಮ ಕ್ಲಿಕ್ ಮಾಡಾದಮೇಲೆ ನನಗೆ 3 ನಂಬರ್ EMP ಅನ್ನೋದು ಮಾತ್ರ ನನಗೆ ಅಲ್ಲಿ ಬೇಕು. ಅದನ್ನು ನಾನು 3 ನಂಬರ್ನ ಕ್ಲಿಕ್ ಮಾಡಿ ಕ್ಲೋಸ್ ದಿ ಬ್ರ್ಯಾಕೆಟನ್ನು ಕ್ಲಿಕ್ ಮಾಡಿ ಎಂಟರನ್ನು ಕ್ಲಿಕ್ ಮಾಡಿದ ತಕ್ಷಣ ಆ ಸೆಲ್ಲಲ್ಲಿ 3 ನಂಬರು EMP ಅನ್ನೋದು ಮಾತ್ರ ಅಲ್ಲಿ ನೋಡ್ತಿರ್ಬೋದು. EMP ಅನ್ನೋದು ಮಾತ್ರ ನನ್ನ ಫಾರ್ಮುಲಾ ಹಾಕಿರೋ ಜಾಗದಲ್ಲಿ ಬಂದಿದೆ. ಸೊ ಅದನ್ನು ನಾನು ಇವಾಗ ಡ್ರ್ಯಾಗ್ ಡೌನ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಸೆಲ್ಲಲ್ಲೂ ಸಹ ಮೇಲಿಂದ ಕೆಳಗಡೆ ಕಂಪ್ಲೀಟಾಗಿ ಎಲ್ಲ ಸೆಲ್ಲನ್ನು EMP ಅನ್ನೋ ಫಸ್ಟು 3 ಲೆಟರ್ ಮಾತ್ರ ನನಗೆ ಫಾರ್ಮುಲಾದಿಂದ ಬಂತು. ಸೊ ಅದೇ ಥರ ಇಲ್ಲಿ ಬೇರೆ ಕಾಲಮಲ್ಲೂ ನಾನು ಹಾಕಿ ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಡಿಪಾರ್ಟ್ಮೆಂಟ್ ಕೋಡ್ ಅಂತ ಇದೆಯಲ್ವಾ, ಆ ಒಂದು ಡಿಪಾರ್ಟ್ಮೆಂಟ್ ಕೋಡಲ್ಲಿ ಪಕ್ಕದಲ್ಲಿ ಇನ್ನೊಂದು ಕಾಲಮನ್ನು ಇನ್ಸರ್ಟ್ ಮಾಡಿಕೊಂಡು ಜಸ್ಟ್ DPT ಅಂತ ನಾನು ಟೈಪ್ ಮಾಡಿ ಸೇಮ್ ಫಾರ್ಮುಲಾನ ನಾನು ಇಲ್ಲಿ ಹಾಕ್ತೀನಿ. ನಿಮಗೆ ಈಕ್ವಲ್ಸನ್ನು ಟೈಪ್ ಮಾಡಿ ಲೆಫ್ಟ್ ಅಂತ ಟೈಪ್ ಮಾಡಿ ಟ್ಯಾಬನ್ನು ಕ್ಲಿಕ್ ಮಾಡ್ತೀನಿ. ಫಾರ್ಮುಲಾ ಸೆಲೆಕ್ಟ್ ಆಯಿತು. ಫಾರ್ಮುಲಾ ಸೆಲೆಕ್ಟ್ ಆದಮೇಲೆ ಪಕ್ಕದಲ್ಲಿ HRD 001 ಅಂತ ಒಂದು ಕೋಡ್ ಇದೆ, ಅಂದರೆ ಡಿಪಾರ್ಟ್ಮೆಂಟ್ ಕೋಡ್ ಇದೆ. ಆ ಒಂದು ಕೋಡಲ್ಲಿ ನಾನೀಗ 3 ನಂಬರ್ HRD ಅನ್ನೋದು ಮಾತ್ರ ಬೇಕು. ಅದಕ್ಕೆ 3 ನಂಬರನ್ನು ಕ್ಲಿಕ್ ಮಾಡಿ ಕ್ಲೋಸ್ ದಿ ಬ್ರ್ಯಾಕೆಟನ್ನು ಕ್ಲಿಕ್ ಮಾಡಿ ಎಂಟರನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನನಗೆ 3 ನಂಬರ್ ಏನಿತ್ತು ಆ ಒಂದು 3 ಲೆಟರ್ಗಳು ಮಾತ್ರ ಇಲ್ಲಿ ಬಂದಿದೆ. ಸೊ ಅದನ್ನು ಡ್ರ್ಯಾಗ್ ಡೌನ್ ಮಾಡಿಕೊಂಡೆ. ಸೇಮ್ ಆ್ಯಸ್ ಇಟ್ ಈಸ್ ಬೇಕಾದರೆ ಸೇಮ್ ಇನ್ನೂ ಒಂದು ಪಕ್ಕದಲ್ಲಿ ನಾನು ಕಾಲಮಲ್ಲಿ ನಾನು ಹಾಕ್ತೀನಿ. ಪ್ರಾಡಕ್ಟ್ ಕೋಡ್ ಅಂತ ಇದೆಯಲ್ವಾ, ಆ ಒಂದು ಪ್ರಾಡಕ್ಟ್ ಕೋಡ್ ಅನ್ನೋ ಒಂದು ಕಾಲಮಲ್ಲೂ ಸಹ ನನಗೆ ಬೇಕಾಗಿರೋಷ್ಟು ನಂಬರ್ ಆಫ್ ಟೆಕ್ಸ್ಟನ್ನು, ಅಂದರೆ ನಂಬರ್ ಆಫ್ ಲೆಟರ್ಸ್ಗಳನ್ನು ನಾನು ಇಲ್ಲಿ ತೊಗೋತೀನಿ. ನೀವಲ್ಲಿ ನೋಡ್ತಿರ್ಬೋದು. ಜಸ್ಟ್ ಒಂದು ಹೊಸ ಕಾಲಮನ್ನು ತೊಗೊಂಡು ಆ ಕಾಲಮಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಈಕ್ವಲ್ಸ್ ಅಂತ ನಾನು ಟೈಪ್ ಮಾಡಿ ಲೆಫ್ಟ್ ಅಂತ ಕ್ಲಿಕ್ ಮಾಡಿ ಟ್ಯಾಬನ್ನು ಕ್ಲಿಕ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಆ ಒಂದು ಪ್ರಾಡಕ್ಟ್ ಅನ್ನೋ ಒಂದು ಕೋಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಕೋಡನ್ನು ಸೆಲೆಕ್ಟ್ ಮಾಡಿಕೊಂಡು ನನಗೆ ಅಲ್ಲಿ PROD ಅಂತ 4 ಲೆಟರ್ ಬೇಕು. ಅದಕ್ಕೆ 4 ನಂಬರನ್ನು ನಾನು ಕ್ಲಿಕ್ ಮಾಡಿ ಕ್ಲೋಸ್ ದಿ ಬ್ರ್ಯಾಕೆಟನ್ನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ಬರೀ ಪ್ರಾಡಕ್ಟ್ ಅನ್ನೋ ಒಂದು PROD ಅನ್ನೋದು ಮಾತ್ರ ಅಲ್ಲಿ ಬಂತು. ಡ್ರ್ಯಾಗ್ ಡೌನ್ ಮಾಡ್ತಾಯಿದ್ದೀನಿ. ಡ್ರ್ಯಾಗ್ ಡೌನ್ ಮಾಡಿದೆ ಎಲ್ಲ 4 ಲೆಟರ್ ಮಾತ್ರ ಆ ಒಂದು ಪಕ್ಕದ ಕಾಲಮಿಂದ ಈ ಕಾಲಮಿಗೆ ಬಂದಿದೆ. ಸೊ ಇದೇ ಥರ ಎಕ್ಸೆಲ್ನ ಹೆಚ್ಚಿನ ಫಾರ್ಮುಲಾಸ್ ವೀಡಿಯೋಸ್ಗಳು ಮತ್ತು ಎಕ್ಸೆಲ್ನ ಶಾರ್ಟ್ಕಟ್ ಕೀಸ್ನ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅಲ್ಲಿ ಬರುವಂಥ ಬೆಲ್ ಐಕಾನನ್ನು ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋವಂಥ ಎಲ್ಲ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಿಂದ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.